ಮುಷ್ಕರ ಯಶಸ್ವಿಯಾಗಿದೆ. ಹಲವಾರು ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರು ಮುಷ್ಕರ ಮಾಡಿದ್ದಾರೆ. ಪ್ರತಿಭಟನಾಗಾರರನ್ನ ಪೊಲೀಸರು ಅವಕಾಶ ಕೊಡದೇನೆ ಬಂಧಿಸ್ತಾ ಇದ್ದಾರೆ. ಇಡೀ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವಂತಹ ಈ ಕಾನೂನುಗಳ ವಿರುದ್ಧ ಇವತ್ತಿನ ಮುಷ್ಕರ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಡೆದಿದೆ. 31 ಜಿಲ್ಲೆಗಳಲ್ಲಿ ಸುಮಾರು 180ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಈ ಪ್ರತಿಭಟನೆ ಈ ದಿನ ನಡೀತಾ ಇದೆ. ಈ ಕಾರ್ಮಿಕ ಕಾನೂನುಗಳು ವಾಪಸ್ ಆಗೋವರೆಗೆ ಹೋರಾಟ ಮುಂದುವರಿತಾರೆ. ಪ್ರತಿಭಟನೆಗೆ ಫ್ರೀಡಂ ಪಾರ್ಕಲ್ಲಿ ಅವಕಾಶ ಕೊಟ್ಟಿದ್ರು, ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರಜಾಸತ್ತಾತ್ಮಕ ಹೋರಾಟ ನಡೆಸೋದಕ್ಕೆ ಬರೀ ಫ್ರೀಡಂ ಪಾರ್ಕ್ ಅನ್ನುವಂಥ ವಿಧಾನನೇ ಸರಿಯಾದ್ದಲ್ಲ. ಇದು ಅತ್ಯಂತ ನಿರಂಕುಶ ಪ್ರಭುತ್ವದ ವಿಧಾನ. ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದರೂ ಹೋರಾಟ ಮಾಡಲಿಕ್ಕೆ, ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡಲಿಕ್ಕೆ ಅವಕಾಶ ಇರಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಹಲವು ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ, ಹೇಳಿದ್ದೇವೆ. ಇದು ಹಿಂದೆ ಬಿಜೆಪಿ ಸರ್ಕಾರ ಇದೇ ರೀತಿ ಅನುಸರಿಸ್ತು. ಜನ ಅದಕ್ಕೆ ಸರಿಯಾದ ಪಾಠ ಕಲಿಸಿದ್ದಾರೆ. ನೀವು ಸಮಾಜವಾದಿ ಅಂತ ಹೇಳ್ಕೊಳ್ತೀರಿ, ಪ್ರಜಾಸತ್ತಾತ್ಮಕ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದೀರಿ. ನಿಮಗೊಂದು ಗೊತ್ತಿರಬೇಕು, ನೀವು ಈ ಪ್ರಜಾಸತ್ತಾತ್ಮಕ ವಿಧಾನಗಳನ್ನು ದಮನ ಮಾಡೋ ರೀತಿಯಲ್ಲಿ ನೀವು ಬಿಜೆಪಿಗೆ ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ಕರ್ನಾಟಕದ ಜನ ಬಿಜೆಪಿ ಕೊಟ್ಟಂತ ಭವಿಷ್ಯವನ್ನೇ ನಿಮಗೂ ಕೂಡ ಕೊಡ್ತಾರೆ ಅನ್ನೋ ಎಚ್ಚರಿಕೆ ಪ್ರಮುಖ ನೀತಿಗಳನ್ನು ವಾಪಸ್ ಪಡೆಯಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ಇದು ಹೋರಾಟ ತೀವ್ರ ಆಗ್ತದೆ. ಭಾರತ್ ಬಂದ್ ಅನ್ನೋ ರೀತಿಯಲ್ಲಿ ಮತ್ತು ದೀರ್ಘಾವಧಿ ಹೋರಾಟಗಳಿಗೆ ಇದು ಕಾರಣ ಆಗ್ತದೆ. ಈ ಕೇಂದ್ರ ಹೊಸ ಸಂಹಿತೆ ತುಂಬ ಕಾರ್ಮಿಕ ವಿರೋಧಿ ಅಂತ ಇದೆ. ಕನಿಷ್ಠ ವೇತನಕ್ಕಿಂತ ಕೆಳಗಡೆ ಒಂದು ನೆಲ ವೇತನ ಅಂತ ಬರುತ್ತೆ.
ನೀವೇನಾದರೂ ಸ್ಟ್ರೈಕ್ ಮಾಡಬೇಕಾಗಿದ್ದರೆ ನೀವು ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ ನಂತರ ಸಂಧಾನ ಶುರುವಾಗುತ್ತೆ. ಸಂಧಾನ ಪೆಂಡಿಂಗ್ ಇರುವಾಗ ನೀವು ಹೋರಾಟ ಮಾಡೋಂಗಿಲ್ಲ. ಈ ಥರ ನಿಮ್ಮದು ಸ್ಟ್ರೈಕ್ ಮಾಡೋಕ್ಕೆ ಇಲ್ಲೀಗಲ್ ಅಂತ ಆಗಿದೆ. ಇಲ್ಲೀಗಲ್ ಸ್ಟ್ರೈಕ್ ಮಾಡಿದರೆ ನಿಮ್ಮ ಯೂನಿಯನ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ 1976 ಈಕ್ವಲ್ ವೇಜಸ್ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟನ್ನು ಅದನ್ನು ಕೂಡ ರದ್ದು ಮಾಡಿಸಿದ್ದಾರೆ. ಈ ಹೊಸ ಕಾನೂನಲ್ಲಿ ನೀವು ಮಹಿಳೆ ಮತ್ತು ಗಂಡಸ ಸೇಮ್ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಬೇರೆ ಥರ ವೇತನ ಕೊಡ್ಬೋದು. ಇದೆಲ್ಲ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಕ್ಕೂಟ ಸರ್ಕಾರ ಏನು ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಮಿತಿಗಳು ತಂದಿದೆ, ಅದು ಆಮೇಲೆ ಈ NREGಯನ್ನು ತೆಗೆದಿರೋದ್ರ ವಿರುದ್ಧ ಇವತ್ತು ರೈತ ಕಾರ್ಮಿಕರು ಎಲ್ಲ ಕಾರ್ಮಿಕರು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು. ಪ್ರತಿಭಟನೆ ಮಾಡೋದು ಒಂದು ಮೂಲಭೂತ ಹಕ್ಕು. ಆದರೆ ಇವತ್ತು ಒಕ್ಕೂಟ ಸರ್ಕಾರ ಕಾರ್ಪೊರೇಟ್ಗಳಿಗೆ ಲಾಭ ಆಗೋಂಥ ಕಾನೂನುಗಳು ತಂದು ಬಡ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಡಿಟೈನ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನೇಷನ್ ವೈಡ್ ಸ್ಟ್ರೈಕ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು, ಪೊಲೀಸವರು ಅದು ಬಹಳ ಹೀನಾಯವಾಗಿ ಅಮಾನ್ಯವಾಗಿ ಕಾರ್ಮಿಕರನ್ನ ಎಳ್ದು, ಮಹಿಳೆಯರು ಅಂತಲೂ ನೋಡಿದೆ, ವಯಸ್ಸು ಅಂತಲೂ ನೋಡಿದೆ, ಅವ್ರನ್ನ ಎಳ್ದು ತಳ್ಳಿ ಹೊಡೆದು ಬಸ್ ಒಳಗಡೆ ತುಂಬಿಸಿದ್ದಾರೆ. ನಾವು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವ ಬಿಟ್ಟಿದ್ದಾರೆ ಈ ಪೊಲೀಸವರು. ಹಿಂದೂ ಸಮಾಜೋತ್ಸವ ಬಿಟ್ಟ ಪೊಲೀಸವರು ಈ ಥರ ಕಾರ್ಮಿಕರು ತಮ್ಮ ಹೊಟ್ಟೆಪಾಟ್ಗೋಸ್ಕರ ನ್ಯಾಯ ಕೇಳಿಕೊಂಡು ಟೌನ್ ಹಾಲ್ ಹತ್ರ ಬರ್ತೀವಿ ಅಂತ ಹೇಳಿದ್ರೆ ಯಾಕೆ ಡಿಟೈನ್ ಮಾಡ್ತಾರೆ? ಈ ಪ್ರಶ್ನೆ ಬರುತ್ತೆ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಪೊಲೀಸ್ ಅವ್ರದ್ದು ಏನು ಲೈಸೆನ್ಸಿಂಗ್ ಆರ್ಡರ್ ಇದೆ 2022, ಅದ್ರ ಪ್ರಕಾರನೇ ಟೌನ್ ಹಾಲ್ ಹತ್ರ ಮಾಡೋದಕ್ಕೂ ಅವಕಾಶ ಕೊಡ್ಬೋದು ಪೊಲೀಸ್ ಕಮಿಷನರು. JCTU ಇಂದ ಹೋಗಿ DGPಗೆ ಮನವಿನೂ ಕೊಟ್ಟು ಹೇಳಿದ್ದಾರೆ. ಆದರೆ ಏನು ಹೇಳ್ತಾರೆ ಅವರು, ನೀವು ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಳ್ಳಿ, ಹಿಂದೂ ಸಮಾಜೋತ್ಸವ ಮಾಡ್ಕೊಳ್ಳಿ, ಆದರೆ ಕಾರ್ಮಿಕರ ನ್ಯಾಯಕ್ಕೋಸ್ಕರ ಇಲ್ಲಿ ಬಂದರೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಎಂಥ ಸರ್ಕಾರ ಈ ಕಾಂಗ್ರೆಸ್ ಅವ್ರ ಸರ್ಕಾರ? ಸಿದ್ದರಾಮಯ್ಯನವರು ಸಂವಿಧಾನ ಪರ ಇದೆ ಅಂತ ಹೇಳ್ತಾರೆ, ಆದರೆ ಇದನ್ನೆಲ್ಲ ಅವರು ಈ ಥರ ಹೀನಾಯವಾಗಿ ಇದು ಮಾಡ್ತಾರೆ ಅಂದರೆ ಹೆಂಗಾಗುತ್ತೆ? ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ಈ ಕಾಂಗ್ರೆಸ್ ಸರ್ಕಾರ BJP ಜೊತೆ ಶಾಮೀಲಾಗಿ ಈ ಒಂದು ಕಾರ್ಮಿಕ ವಿರೋಧಿ ನೀತಿಗಳನ್ನ ತರ್ತಾ ಇದೆ. ಯಾಕೆಂದರೆ ಅವರು ತಂದು ಕೇಂದ್ರ ವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳು ತಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ರೂಲ್ಸು ಸಹ ಬಿಟ್ಬಿಟ್ಟಿದೆ, ಡ್ರಾಫ್ಟ್ ರೂಲ್ಸ್ನ ಬಿಟ್ಟಿದ್ದಾರೆ. ಹಂಗಿದ್ಮೇಲೆ ಕಾಂಗ್ರೆಸ್ ಅವ್ರ ಕಮಿಟ್ಮೆಂಟ್ ಏನು ಸಂವಿಧಾನಕ್ಕೆ? ಕಾಂಗ್ರೆಸ್ ಅವ್ರ ಕಮಿಟ್ಮೆಂಟ್ ಏನು? BJP ಅವ್ರದ್ದು ಕಮಿಟ್ಮೆಂಟ್ ಇಲ್ಲ. BJP ಅವರು ಇವತ್ತು ಹೊಸ ವೆಸ್ಟ್ ಇಂಡಿಯಾ ಕಂಪನಿ ಅದಾನಿ ಅವ್ರಿಗೆ, ಅಂಬಾನಿ ಅವ್ರಿಗೆ ಪ್ರಾಫಿಟ್ ಮಾಡೋ ಥರ ಇದ್ದಾರೆ. ಆದರೆ ಇವ್ರು ನಿಲ್ವೇನು? ಇಂಡಿಯಾ ಅಲಯನ್ಸಲ್ಲಿ ಇರೋ ಕಾಂಗ್ರೆಸ್ ಅವ್ರದ್ದು ನಿಲ್ವೇನು? ಅದು ಸ್ಪಷ್ಟ ಆಗಬೇಕು.